ಹಾಯ್ ಎಲ್ಲರಿಗೂ. ಸೊ ನನಗೂ ಮೀಶೋದಲ್ಲಿ ಒಂದು ಫೇಕ್ ರಿಟರ್ನ್ ಬಂದಿತ್ತು. ಸೊ ಫೇಕ್ ರಿಟರ್ನ್ ಬಂತು ಅಂತ ನಾನು ಟಿಕೆಟ್ ರೈಸ್ ಮಾಡಿ ಕ್ಲೈಮ್ಗೆ ಹಾಕಿದ್ದೆ. ಸೊ ಇದು ನನ್ನ ಪ್ರಾಡಕ್ಟ್ ಇಮೇಜು. ಈ ಪ್ರಾಡಕ್ಟ್ನ ಅವ್ರು ಇಟ್ಕೊಂಡು ನನಗೆ ಯಾವುದೋ ಒಂದು ಮುರಿದೋಗಿರೋ ಐಟಮ್ನ ಕಳಿಸಿದ್ರು. ಅಂದರೆ 10 ರೂಪಾಯಿಗೂ ಬೆಲೆ ಬಾಳಲ್ಲ ಅಂಥ ಐಟಮ್ನ ಕಳಿಸಿದ್ರು. ಸೊ ನಾನೇನು ಮಾಡಿದೆ, ಕ್ಲೈಮ್ ವಿಡಿಯೋ ಮಾಡಿಕೊಂಡು ಅದನ್ನು ನಾನು ಟಿಕೆಟ್ ರೈಸ್ ಮಾಡಿದೆ ಸಪೋರ್ಟ್ಗೆ ಹೋಗಿ. ಆ್ಯಕ್ಚುಲಿ ನನಗೆ ಸಪೋರ್ಟಿಂದ ರಿಪ್ಲೈ ಬರೋಕ್ಕೆ 28 ಸೆಪ್ಟೆಂಬರ್ವರೆಗೂ ಟೈಮ್ ತೊಗೊಂಡಿದ್ರು. ಬಟ್ ಫಾರ್ಚುನೇಟ್ಲಿ ಅವ್ರು ಬೇಗ ರಿಪ್ಲೈ ಮಾಡಿದ್ದಾರೆ ಆ್ಯಂಡ್ ನನ್ನ ಕ್ಲೈಮ್ ಸಕ್ಸಸ್ಫುಲ್ ಆಗಿದೆ. ನನಗೆ ನಾಳೆ ಅಂದರೆ 26 ಸೆಪ್ಟೆಂಬರ್ಗೆ ನನಗೆ ನನ್ನ ಕ್ಲೈಮ್ ಅಮೌಂಟ್ 48 ರೂಪೀಸ್ 438 ಪೈಸಾ ನನಗೆ ನನ್ನ ಬ್ಯಾಂಕ್ ಅಕೌಂಟಿಗೆ ಅದು ಕ್ರೆಡಿಟ್ ಆಗುತ್ತೆ. ಆ್ಯಕ್ಚುಲಿ ನಾನು ಈ ಪ್ರಾಡಕ್ಟ್ನ ಸೆಲ್ ಮಾಡಿದ್ದಿದ್ರು ನನಗೆ ಏನಿಲ್ಲ ಅಂದ್ರೂ ಒಂದು 58 to 60 ರೂಪೀಸ್ ನನಗೆ ಸಿಗ್ತಿತ್ತು. ಬಟ್ ನೆವರ್ದಲೆಸ್ 48 ರೂಪೀಸ್ ಆದರೂ ನನಗೆ ಕ್ಲೈಮ್ ಆಗಿದೆ. ಬಟ್ ಇದರಲ್ಲಿ ಇನ್ನೊಂದು ಏನಂದರೆ, ಇವಾಗ ಅವರು ರಿಟರ್ನ್ ಶಿಪ್ಪಿಂಗ್ ಚಾರ್ಜಸ್ ಏನು ತೊಗೊಂಡಿರ್ತಾರೆ, 162 ರೂಪೀಸ್ ಏನು ಕಟ್ ಮಾಡ್ಕೊಂಡಿರ್ತಾರೆ, ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಅವರು ಅದನ್ನು ಪೇ ಮಾಡೋದಿಲ್ಲ. ಜಸ್ಟ್ ಬ್ಯಾಂಕ್ ಸೆಟ್ಲ್ಮೆಂಟ್ ಅಮೌಂಟ್ ಎಷ್ಟಿತ್ತು ಆ ಅಮೌಂಟ್ನ ನಮಗೆ ಅವರು ಕೊಡ್ತಾರೆ. ಸೊ ನಿಮಗೂ ಯಾರಿಗಾದರೂ ಕ್ಲೈಮ್ ವಿಡಿಯೋ ಹೇಗೆ ಮಾಡೋದು ಅಥವಾ ಈ ಥರ ಒಂದು ಸಕ್ಸಸ್ಫುಲ್ಲಾಗಿ ಕ್ಲೈಮ್ ಆಗೋದಕ್ಕೆ ಯಾವ ಥರ ವಿಡಿಯೋ ಮಾಡಬೇಕು ಅನ್ನೋದೇನಾದರೂ ಡೀಟೇಲ್ಸ್ ಬೇಕಾಗಿದ್ದರೆ ಈ ವಿಡಿಯೋ ಕೆಳಗಡೆ ಕ್ಲೈಮ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ನನ್ನ ಈ ಕ್ಲೈಮ್ ವಿಡಿಯೋನ ಶೇರ್ ಮಾಡ್ಕೊತೀನಿ.